ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಕನ್ನಡ. ನಾನು ಜಗದೀಶ್ ವನಗೋಡ್. ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾಗ್ತಾರೆ ಅನ್ನೋ ವಿಚಾರ ಬಹಳಷ್ಟು ದಿನದಿಂದ ಚರ್ಚೆಯಲ್ಲಿದೆ. ಆದರೆ ಈಗ ಸ್ವತಃ ಮುಖ್ಯಮಂತ್ರಿಗಳು ಒಂದು ಉತ್ಸಾಹವನ್ನು ತೋರಿಸಿದ್ದಾರೆ. ಸಚಿವ ಸಂಪುಟವನ್ನು ವಿಸ್ತರಣೆ ಮಾಡ್ತೀನಿ, ಸಚಿವ ಸಂಪುಟವನ್ನು ವಿಸ್ತರಣೆ ಮಾಡಲೇಬೇಕಾದ ಜವಾಬ್ದಾರಿ ನನ್ನ ಮೇಲಿದೆ. ಈಗಾಗಲೇ 2 ಸ್ಥಾನ ಖಾಲಿ ಇದೆ. ಖಾಲಿ ಇರುವ ಸ್ಥಾನವನ್ನು ಭರ್ತಿ ಮಾಡೋದು ಒಂದು ಕಡೆ ಆದರೆ, ಹೊಸ ಮುಖಗಳಿಗೆ ಅವಕಾಶ ಮಾಡಿಕೊಡ್ಲೇಬೇಕು ಅನ್ನೋ ಒತ್ತಾಯವನ್ನು ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ. ಇದೇ ತಿಂಗಳ 6 ಅಥವಾ 7ರಂದು ಈ ವರ್ಷ, ಅಂದರೆ ಈಗ ವರ್ಷ ಕೂಡ ಚೇಂಜ್ ಆಗಿದೆ. ಹೊಸ ವರ್ಷದಲ್ಲಿ ಎಲ್ಲೋ ಒಂದು ಕಡೆ ಮುಖ್ಯಮಂತ್ರಿ ಬದಲಾಗ್ತಾರೆ ಅನ್ನುವ ಅಂಶಕ್ಕೆ ಪುಷ್ಟಿ ಸಿಗಂಗೆ ಕಾಣ್ತಾ ಇಲ್ಲ. ಯಾಕೆಂದರೆ ಸಚಿವ ಸಂಪುಟ ವಿಸ್ತರಣೆ ಮಾಡೋದನ್ನೇ ಭಾಳ ಮುಖ್ಯವಾಗಿ ಮುಖ್ಯಮಂತ್ರಿಗಳು ಪರಿಗಣಿಸಿದ್ದಾರೆ. ಹೈಕಮಾಂಡ್ ಮುಂದೆ ಹೋಗೋದಕ್ಕೆ ತಯಾರಾಗಿದ್ದಾರೆ. 6 ಅಥವಾ 7ರಂದು ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡ್ತಾರೆ, ತಮ್ಮಲ್ಲಿರುವ ಪಟ್ಟಿಯನ್ನು ಸಲ್ಲಿಸ್ತಾರೆ ಅನ್ನೋದು ಕಾಂಗ್ರೆಸ್ ವಲಯದ ಮಾಹಿತಿ. ಈಗಾಗಲೇ ಕೆಲವು ನಾಯಕರು ಕೂಡ ಡೆಲ್ಲಿಗೆ ಹೋಗಿದ್ರು. ಮುಖ್ಯಮಂತ್ರಿ ಸ್ಥಾನದ ಬದಲಾವಣೆಗೆ ಒಂದು ಕಡೆ ನಾಯಕರು ಹೋದರೆ, ಇನ್ನೊಂದು ಕಡೆ ಸಚಿವ ಸ್ಥಾನವನ್ನು ಕೊಡಿ ಅನ್ನೋದು ಕೆಲವರು ಬೇಡಿಕೆ. ಹಾಗಾಗಿ ಎಲ್ಲ ನಾಯಕರು ದೆಹಲಿ ದಂಡಯಾತ್ರೆಯನ್ನು ಮಾಡಿ ಬಂದಿದ್ರು. ಸೊ ಈಗ ಮುಖ್ಯಮಂತ್ರಿಗಳು ಸ್ವತಃ ಆಸಕ್ತಿಯನ್ನು ವಹಿಸಿದ್ದಾರೆ. ಸಚಿವ ಸಂಪುಟವನ್ನು ಹೇಗಾದರೂ ಮಾಡಿ ವಿಸ್ತರಣೆ ಮಾಡಲೇಬೇಕು. ಈಗಾಗಲೇ 2.5 ವರ್ಷ ಕಳೆದು ಹೋಗಿದೆ ಅನ್ನೋ ನಿಟ್ಟಿನಲ್ಲಿ ಆಕಾಂಕ್ಷಿಗಳು ಕೂಡ ಭಾಳಷ್ಟು ಜನ ಇದ್ದಾರೆ. ನಿಮ್ಗೆ ಗೊತ್ತಿದೆ, ಮೈಸೂರಿನಿಂದ ತನ್ವೀರ್ ಸೇಠ್, ಕುದ್ಲೂರು ಉದಯ್, ಹಾಗೆಯೇ ಗೋಪಾಲಕೃಷ್ಣ ಬೇಳೂರು, ಪ್ರಸಾದ್ ಅಬ್ಬಯ್ಯ, ಇಂಥವರೆಲ್ಲ ಲಿಸ್ಟ್ನಲ್ಲಿದ್ದಾರೆ. ಸೊ ಈ ಸಂಕ್ರಾಂತಿ ವೇಳೆಗೆ, ಅಂದರೆ 14 ಅಥವಾ 15ರ ಒಳಗೆ ಸಂಪುಟ ವಿಸ್ತರಣೆ ಆಗಬೇಕು ಅನ್ನೋ ಬೇಡಿಕೆಯನ್ನು ರಾಹುಲ್ ಗಾಂಧಿ ಅವರಿಗೂ ಇಟ್ಟಿದ್ದಾರಂತೆ ಮುಖ್ಯಮಂತ್ರಿಗಳು. ಸೊ ಅದರ ಹಿನ್ನೆಲೆಯಲ್ಲಿ ಅದಕ್ಕೆ ನಾವು ಒಂದು ವಾರ ಮುಂಚೆ ದೆಹಲಿಗೆ ಹೋಗಿ ನಾಯಕರಿಗೆ ಭೇಟಿ ಮಾಡಿ ತಮ್ಮ ಪಟ್ಟಿಯನ್ನು ಸಲ್ಲಿಸಿ ಬರ್ತಾರೆ. ಸೊ ಬೇರೆ ಬೇರೆ ಪಟ್ಟಿ ಇರುತ್ತೆ, ಅದು ಬೇರೆ ವಿಚಾರ. DCM ಕಡೆಯಿಂದ ಒಂದಿಷ್ಟು ನಾಯಕರುಗಳಿಗೆ ಸಚಿವ ಸ್ಥಾನ ಕೊಡಬೇಕು ಅಂತ ಇದ್ದರೆ, ಇನ್ನು ಬೇರೆ ಬೇರೆ ನಾಯಕರು ತಮ್ಮದೇ ಆದ ಪ್ರಯತ್ನವನ್ನು ನಡೆಸ್ತಾ ಇದ್ದಾರೆ. ಡೆಲ್ಲಿ ಮಟ್ಟದಲ್ಲೂ ಆ ಪ್ರಯತ್ನವನ್ನು ನಡೆಸಲಿಕ್ಕೆ ಸದಾ ಮಾಡ್ತಾನೆ ಇರ್ತಾರೆ ಅಂಥ ಪ್ರಯತ್ನವನ್ನು. ಸೊ ಮುಖ್ಯಮಂತ್ರಿಗಳ ಲಿಸ್ಟ್ ಇದೇ 6 ಅಥವಾ 7ಕ್ಕೆ ಡೆಲ್ಲಿ ನಾಯಕರ ಕೈ ತಲುಪುತ್ತೆ ಅಂತ ಹೇಳಲಾಗ್ತಿದೆ. ಮತ್ತು ಡೆಲ್ಲಿ ನಾಯಕರ ಅನುಮತಿಯನ್ನು ಪಡಿತಾರೆ. ಹಾಗಾಗಿನೇ ಒಂದು ವಿಶೇಷ ಭೇಟಿಗೆ ರಾಹುಲ್ ಗಾಂಧಿಗೆ ಅವಕಾಶವನ್ನು ಕೇಳಿದಾರಂತೆ ಮುಖ್ಯಮಂತ್ರಿಗಳು. ಒಂದು ವೇಳೆ ಆ ಭೇಟಿ ಫಲಪ್ರದ ಆದಲ್ಲಿ ಕೆಲವು ಹೊಸ ಮುಖಗಳಿಗೆ ಅವಕಾಶ ಸಿಗುತ್ತೆ. ಮತ್ತು ಈಗಾಗಲೇ ಖಾಲಿಯಾಗಿರುವ 2 ಸ್ಥಾನ, ಸಹಕಾರ ಖಾತೆ ಮತ್ತು ಕ್ರೀಡಾ ಖಾತೆ, ವಾಲ್ಮೀಕಿ ಹಗರಣದಲ್ಲಿ ಖಾತೆಯನ್ನು ಕಳ್ಕೊಳ್ತಾರೆ ನಾಗೇಂದ್ರ ಅವರು. ಹಾಗೆಯೇ ಸಹಕಾರ ಸಚಿವರನ್ನು ಕೂಡ ಕೇಂದ್ರ ನಾಯಕರು ಅವ್ರನ್ನ ಕೆಂಗಣ್ಣಿಗೆ ಗುರಿಯಾಗಿದ್ದರಿಂದ ಅವ್ರನ್ನ ಕೆಳಗಿಳಿಸ್ತಾರೆ. ಸೊ 2 ಸ್ಥಾನ ಖಾಲಿ ಇದೆ. ಒಟ್ಟು 10ರಿಂದ 12 ಸ್ಥಾನ ಬದಲಾಗುತ್ತೆ ಅನ್ನೋ ಒಂದು ನಿರೀಕ್ಷೆ ಇದೆ. ಅದೇನೇ ಆಗೋದಿದ್ರು ಕೂಡ ಈ 14 ಅಥವಾ 15ರ ಒಳಗಾಗುತ್ತೆ. ಒಂದು ವೇಳೆ ಹಾಗೇನಾದರೂ ಸಚಿವ ಸಂಪುಟ ವಿಸ್ತರಣೆ ಆಗಿದ್ದಾದಂಥ ಸಂದರ್ಭದಲ್ಲಿ CM ಈ ಕುರ್ಚಿ ರೇಸ್ ಏನಿದೆ ಇದಕ್ಕೆ ಒಂದು ಹಂತದಲ್ಲಿ ತೆರೆ ಬೀಳುತ್ತೆ. ಮತ್ತು ಹೈಕಮಾಂಡ್ ನಾಯಕರು ಬಹುಶಃ ತಾವೇ ಒಂದು ಪ್ರೆಸ್ ಮೀಟನ್ನು ಮಾಡಿ ಆ ಒಂದು CM ಕುರ್ಚಿ ಬದಲಾವಣೆಗೆ ತೆರೆ ಎಳೆಯುವಂಥ ಸಾಧ್ಯತೆಗಳು ಕಾಣಿಸ್ತಾ ಇದ್ದಾವೆ. ಇದಿಷ್ಟು ಅಪ್ಡೇಟ್ಸ್. ಇಂಥದ್ದೇ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ. ನೀವೇನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ.